ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಾವು ಭಕ್ತಿ ಸಿರಿ ಚಾನಲಿಂದ ಬಂದಿರತಕ್ಕಂಥದ್ದು. ಈ ದೇವಸ್ಥಾನದ ಟ್ರಸ್ಟಿಗಳು ನೀವು ಅಂತ ಗೊತ್ತಾಯಿತು. ಬಹು ವರ್ಷಗಳಿಂದ ಇದನ್ನು ನಿಮ್ಮದೇ ಒಂದು ಉಸ್ತುವಾರಿನಲ್ಲಿ ಮುತುವರ್ಜಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋ ವಿಚಾರ ಕೇಳಿ ಖಂಡಿತವಾಗಿ ತುಂಬ ಖುಷಿ ಅನಿಸಿದೆ ಮನಸ್ಸಿಗೆ. ನೀವು ಈ ದೇವಸ್ಥಾನದ ಬಗ್ಗೆ ಹೇಳೋದು ನಾವೇ ಹೇಳೋದಕ್ಕಿಂತ ಅಥವಾ ಬೇರೆ ಭಕ್ತಾದಿಗಳು ಹೇಳೋದಕ್ಕಿಂತ ಜಾಸ್ತಿ ವ್ಯಾಲ್ಯೂಬಲ್, ತುಂಬ ತೂಕ ಇರ್ತಕ್ಕಂತಹ ಮಾತುಗಳು ಅಂತ ನನಗನ್ಸುತ್ತೆ. ಈ ದಿನದ ವಿಶೇಷತೆ ಬಗ್ಗೆ ನಮ್ಮ ಚಾನಲಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ಹಂಚ್ಕೋಬೇಕು. ನಮ್ಮ ತಾಯಿಯವರು ಅಲ್ಲಿ ನಮ್ಮ ಜೊತೆಲಿದ್ದರು. ಅವ್ರು ಹೇಳಿದ್ರು, ನೀನು ಜೀವನ ಪೂರ್ತಿ ಸ್ಕೂಲಲ್ಲೇ ಇದ್ದೆ, ಕಾಲೇಜಲ್ಲಿದ್ದೆ, ಶ್ರೀನಿವಾಸ ದೇವ್ರ ಗುಡಿ ಮಾಡು, ಸಕಲ ಹಿಂದೂಗಳಿಗೂ ಆಗುತ್ತೆ ಅಂತ ಹೇಳಿದ್ರು. ಅವರು ಭಾಳ ಸಂತೋಷವಾಗಿ ಒಪ್ಪಿಕೊಂಡು ನನಗೆ 100/100 ಜಾಗ ಕೊಟ್ಟರು. ನನಗೆ ಎಷ್ಟು ಜಾಗ ತೊಗೋಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಶಿವಸ್ವಾಮಿಗಳವರು ವಸಂತಪುರದ ಭವಾನಿ ದೇವಸ್ಥಾನದ ಅರ್ಚಕರಾಗಿದ್ದವರು, ಒಳ್ಳೆ ಋಷಿಗಳಿದ್ದಾಗಿ ಅವರು ಬಂದು ನೀನು ಎಷ್ಟು ಜಾಗ ತೊಗೋಬೇಕು ಅಂತ ತೋರಿಸಿ 100/100 ಆಯಾ ಮಾಡಿಕೊಟ್ರು. ಅದಾದ ನಂತರ ನಾನು ಒಂದು ಅನುಸಂಧಾನ ಮಾಡಿದೆ. ಶ್ರೀನಿವಾಸ ದೇವ್ರ ಗುಡಿ ಹೇಗಿರಬೇಕು, ಬೆಂಗಳೂರು ವೆಂಕಟರಮಣ ದೇವ್ರ ಗುಡಿಗಳು ಹೇಗಿರುತ್ತೆ ಎಲ್ಲ ನೋಡಿದೆ. ಕೊನೆಗೆ ನಾನು ಮುಜರಾಯಿ ಸಹಾಯದಿಂದ ದೇವಸ್ಥಾನ ಮಾಡೋಣ ಅಂದ್ಕೊಂಡು ತಿರುಪತಿಗೆ ಹೋದೆ. ತಿರುಪತಿ ಚೇರ್ಮನ್ ಹೇಳಿದ್ರು, ದೇವಸ್ಥಾನ ಮಾಡಬೇಕಾದ್ರೆ ಶಿಲ್ಪಿಯಿಂದ ಮಾಡಬೇಕು, ನಿಮ್ಮಿಂದಲ್ಲ. ಆದ್ದರಿಂದ ಅವರು ಶಿಲ್ಪಿನ ಗುರುತು ಮಾಡಿಕೊಟ್ರು. ಗಣಪತಿ ಸ್ಥಪತಿ ಅಂತ ಪದ್ಮಶ್ರೀ ಅವಾರ್ಡಿಯವರು, ಎನ್ ಟಿ ರಾಮರಾವ್ ಫ್ರೆಂಡು. ಅವರು ಏನು ಅನ್ನಿಸ್ತೋ ಏನೋ ಬೆಂಗಳೂರಿಗೆ ಬಂದುಬಿಟ್ರು ನನ್ನ ಈ ಸೈಟಲ್ಲಿ ಕೂತ್ಕೊಂಡು ವಿನ್ಯಾಸ ಹಾಕಿಕೊಟ್ಬಿಟ್ಟು ಈ ದೇವಸ್ಥಾನ ಈಗ ಕಟ್ಟು ಅಂದರು. 100 ಜನದ 1000 ರೂಪಾಯಿ ಕೊಡು, ವಿಗ್ರಹ ಮಾಡಿಕೊಡ್ತೀನಿ ಅಂಥೇಳಿ ವಿಗ್ರಹ ಮಾಡಿಕೊಟ್ರು. ಅವರೇ ಸಹಾಯದಿಂದಲೇ ಗರ್ಭಗುಡಿ ಕಟ್ಟಿದ್ವಿ. ಗರ್ಭಗುಡಿ ವಿಗ್ರಹ ಆದಮೇಲೆ ಹಾಗೆ ದೇವಸ್ಥಾನ ಕೆಲವು ನಡೀತಿತ್ತು. ದೇವಸ್ಥಾನದ ಆದಾಯದಿಂದ, ನಮ್ಮ ಸ್ನೇಹಿತರ ಸಹಾಯದಿಂದ ದೇವಸ್ಥಾನ ಬೆಳೆಸ್ಕೊಂಡ್ಬಂದ್ವಿ. ಹಿಂದೂ ಧರ್ಮಕ್ಕೆ ತಕ್ಕಂಥ ಎಲ್ಲ ಅನುಕೂಲಗಳಿರ್ತಕ್ಕಂಥ ದೇವಾಲಯ ಮಾಡಿದ್ದೀವಿ. ಕೆಲವರು ಬಂದಿಲ್ಲಿ ಅವರು ತಂದೆಯವರಿಗೆ ಸುಮಾರು 60 ವರ್ಷ ಆದರೆ 80 ವರ್ಷ ಆದರೆ ಆ ಕಾರ್ಯಕ್ರಮಗಳು ಮಾಡ್ತಾರೆ. ಬಸ್ರೀರು ಬಂದರೆ ಅವರಿಗೆ ಆರತಿ ಮಾಡ್ತಾರೆ. ಆಮೇಲೆ ಈ ಕೆಲವರು ಶ್ರಾದ್ದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಇದೆ. ಅತ್ಯಂತ ವಿಜೃಂಭಣೆಯಿಂದ ಇದೆ. ಈ ಜಾಗ ಕೊಟ್ಟವರು ಕೂಡ ಇಲ್ಲಿದ್ದಾರೆ. ಅವರು ಹನುಮಂತರಾಜು ಅವರಿಗೆ ಜಾಗ ಕೊಟ್ಟಿದ್ದರು, ಇದಕ್ಕೆ ಕನ್ವರ್ಟ್ ಮಾಡೋರು ಕೊಟ್ಟಿದ್ದರು. ಅವ್ರ ಮಕ್ಕಳು ಕೂಡ ಇದ್ದಾರೆ. ಎಲ್ಲ ನಮಗೆ ಸಹಾಯ ಮಾಡ್ತಿದ್ದಾರೆ. ಚೆನ್ನಾಗಿದೆ. ನಮ್ಗೆ ಭಾಳ ಮನಸ್ಸಿಗೆ ಸಂತೋಷವಾಗಿದೆ. ಇವತ್ತಿನ ದಿನ ಸುಮಾರು ಒಂದು 60,000 ಜನ ಬರ್ತಾರೆ. 60,000 ಜನಕ್ಕೂ ಸಣ್ಣದಾಗಿ ಪುಳಿಯೋಗರೆ ಪ್ರಸಾದ ಕೊಡ್ತೀವಿ. ಕ್ಯೂ ವ್ಯವಸ್ಥೆ ಮಾಡಿದ್ದೀವಿ. ಪೊಲೀಸ್ನವ್ರ ಸಹಾಯ ತುಂಬ ಇದೆ ನಮಗೆ. ಹಾಗಾಗಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ. ನಿಮ್ಮದು ಅಷ್ಟೇ ಭಕ್ತಿ ಚಾನಲ್ಲು, ಭಕ್ತಿ ಸಿರಿ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಸಿರಿ ಇರುತ್ತೆ. ಭಕ್ತಿ ಶ್ರೀನಿವಾಸನ ಬಿಲ್ ಮಾಡಿದ್ರೆ ಸಿರಿ ಲಕ್ಷ್ಮೀ ಅನುಗ್ರಹ ಇರುತ್ತೆ. ಅಂಥ ಒಳ್ಳೆ ಚಾನಲ್ ನೀವು. ಭಕ್ತಿ ಸಿರಿಗೆ ಎಲ್ಲ ಒಳ್ಳೆಯದಾಗಲಿ, ಭಕ್ತಿನೂ ಬರಲಿ, ನಿಮ್ಮ ಜನಗಳನ್ನ ಭಕ್ತಿನ ಹೆಚ್ಚಿಸಿ, ಸಿರಿ ಜಾಸ್ತಿ ಆಗಲಿ ಅಂತ ಹರಿಸಿ ನನ್ನ ಮಾತು ಮುಗಿಸ್ತೀರಿ. ನಮಸ್ಕಾರ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಖಂಡಿತವಾಗಿ ಸರ್ ನಿಮ್ಮ ಸೇವೆ ನಿಜವಾಗ್ಲೂ ಬರೀ ಮಾತಲ್ಲಿ ಹೇಳೋಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ನಿಮಗೆ ಖಂಡಿತ ಭಗವಂತನ ಆಶೀರ್ವಾದ ಸಿಗಲಿ, ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ. ಈ ಥರದೇ ಇನ್ನೊಂದಷ್ಟು ಹಿಂದೂ ಧರ್ಮಗಳನ್ನ ಉಳಿಸುವಂಥದ್ದು, ಈ ಆಚಾರ ವಿಚಾರಗಳನ್ನ ಬೆಳೆಸ್ಕೊಂಡು ಹೋಗುವಂಥ ಆಯುಷ್ಯ ಆರೋಗ್ಯ ಸಂಯಮ ಶಕ್ತಿ ಎಲ್ಲವನ್ನು ಭಗವಂತ ನಿಮಗೆ ದಯಪಾಲಿಸಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಈಗ ನಮ್ಮ ಜೊತೆ ಈ ಶ್ರೀನಿವಾಸನ ಸೇವೆಯಲ್ಲೇ ಅವರ ಜೀವನವೆಲ್ಲ ಮುಗಿಸ್ತಾ, ಅವರ ಜೀವನವನ್ನೆಲ್ಲ ಆ ಶ್ರೀನಿವಾಸನ ಸೇವೆಗೆ ಅಂತಲೇ ಮುಡಿಪಾಗಿಟ್ಟು ಅದರಲ್ಲೇ ಮಗ್ನರಾಗಿರ್ತಕ್ಕಂಥ ಆಚಾರ್ಯ ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಎಲ್ಲ ಕಾರ್ಯಗಳು ನಿಮ್ಮಿಂದನೇ ಶುರುವಾಗುವಂಥದ್ದು. ಸೊ ನೀವು ಈ ದೇವರ ಬಗ್ಗೆ, ಈ ದಿನದ ವಿಶೇಷತೆ ಬಗ್ಗೆ 1-2 ಮಾತು. ಸುಮಾರು 11 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಅದರಲ್ಲೂ ವೈಕುಂಠ ಏಕಾದಶಿ ವಿಶೇಷವಾಗಿರ್ತಕ್ಕಂಥ ದಿನ. ಭಗವಂತನ ವಿಷ್ಣುವಿನ ವೆಂಕಟೇಶ ದೇವರ ದರ್ಶನದಿಂದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ ಅಂತಂತ ರೀತಿಯಾಗಿ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ಅದರಲ್ಲೂ ಕೂಡ ವೈಕುಂಠದ ದ್ವಾರ ಇವತ್ತು ತೆಗೆದಿರ್ತದೆ ಅಂತಂದ ರೀತಿಯಾಗಿ ಪುರಾಣದಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಈ ದೇವಸ್ಥಾನದಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ವೈಕುಂಠ ದ್ವಾರ ಅಂತಂತಿದೆ. ಹೀಗಾಗಿ ಆ ದ್ವಾರವನ್ನು ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅದನ್ನು ತೆಗಿತೀವಿ. ಹೀಗಾಗಿ ಬೆಳಗಿನಿಂದಲೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು, ಅರ್ಚನೆ, ಆಮೇಲೆ ಪ್ರಸಾದ ನೈವೇದ್ಯ ಎಲ್ಲ ನಡೀತಾ ಇರ್ತದೆ. ಹೀಗಾಗಿ ಇಲ್ಲಿ ದರ್ಶನವನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಇಲ್ಲಿ ಪರಿವಾರ ದೇವತೆಗಳು ಅಂತಂತ ರೀತಿಯಾಗಿ ವರಾಹದೇವರು, ಆಮೇಲೆ ಹೇಗ್ರೀವ ದೇವರು, ಅದೇ ರೀತಿಯಾಗಿ ಶ್ರೀನಿವಾಸ, ಮಹಾಲಕ್ಷ್ಮಿ ಮತ್ತು ಮುಖ್ಯಪ್ರಾಣ ಅಂತಂತ ರೀತಿಯಾಗಿ ದೇವತೆಗಳಿದ್ದಾರೆ. ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ತಿಳಿಸ್ತಾರೆ. ಮೊದಲಿಗೆ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೋಬೇಕು ಅಂತಂದರೆ ವರಾಹದೇವರೇ ಶ್ರೀನಿವಾಸ ದೇವರಿಗೆ ಜಾಗ ಕೊಟ್ಟಿದ್ದು. ಹೀಗಾಗಿ ಶ್ರೀನಿವಾಸ ಕೇಳ್ತಾನೆ, ಏನು ಬೇಕು ನಿನಗೆ, ನಾನು ಜಾಗ ಕೊಡ್ತಾ ಇದ್ದೀನಿ, ನಿನಗೇನು ಕೊಡಲಿ ಅಂತಂತ ರೀತಿಯಾಗಿ ಕೇಳಿದಾಗ ವರಾಹದೇವರ ಶ್ರೀನಿವಾಸ ದೇವ ವರಾಹದೇವರಿಗೆ ತಿಳಿಸ್ತಾರೆ, ಇಲ್ಲ ಸ್ವಾಮಿ, ನಾನೇನು ವೈಕುಂಠದಿಂದ ತಂದಿಲ್ಲ, ಹೀಗಾಗಿ
ಮೊದಲಿಗೆ ನಿನ್ನ ದರ್ಶನ ಆಗಲಿ, ನಿನ್ನ ಪೂಜೆ ಆಗಲಿ, ಆಮೇಲೆ ನನ್ನ ಪೂಜೆ ಆಗಲಿ ಅಂತಂತೇಳಿ ಶ್ರೀನಿವಾಸ ವರಾಹದೇವರಿಗೆ ಮಾತನ್ನು ಕೊಟ್ಟಿದ್ದಾನೆ. ಹೀಗಾಗಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೊದಲಿಗೆ ವರಾಹದೇವರಿಗೆ ಪೂಜೆ ಆಗ್ತದೆ. ಅದೇ ರೀತಿಯಾಗಿ ವರಾಹದೇವರ ನೈವೇದ್ಯ ಅಭಿಷೇಕ ಆದ ಮೇಲೆ ಇಲ್ಲಿ ಶ್ರೀನಿವಾಸ ದೇವರ ಅಭಿಷೇಕ ಪೂಜೆ ಇತ್ಯಾದಿಗಳು ದಿನನಿತ್ಯಲೂ ಕೂಡ ನಡೀತಾ ಇದೆ. ವಿಶೇಷವಾಗಿ ಭಗವಂತನನ್ನ ಮೇಲೆ ವೈಯಕ್ತಿಕವಾಗಿ ಹೆಚ್ಚಿನದಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿನ ಧರ್ಮಾಧಿಕಾರಿಗಳು, ಆಮೇಲೆ ಅವರ ತಮ್ಮಂದಿರಾಗಿರ್ತಕ್ಕಂಥ ಶ್ರೀಧರಾಚಾರ್ಯರು ಕೂಡ ನನ್ನ ಕುಟುಂಬವನ್ನು ವಿಶೇಷ ರೀತಿಯಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಭಗವಂತನಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಅನೇಕ ಸಹಸ್ರಾರು ಜನ ಇಲ್ಲಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿ. ಅದೇ ರೀತಿಯಾಗಿ ನಿಮ್ಮ ಚಾನಲ್ಗೂ ಕೂಡ ಆ ಭಗವಂತ ವಿಶೇಷ ಅನುಗ್ರಹ ಮಾಡಲಿ ಅಂತಂದ ರೀತಿಯಾಗಿ ನಾನು ಎರಡು ಮಾತಲ್ಲೇ ನಾನು ಹೇಳಬಹುದು. ಧನ್ಯವಾದಗಳು ಅರ್ಚಕರೇ. ಹೆಸರು ಶ್ರೀಧರಾಚಾರ್ಯ ಅಂತ. ನಾನು ವೃತ್ತಿಯಲ್ಲಿ ರಾಯರ ಮಠದ ಅರ್ಚಕನಾಗಿದ್ದರೂ ಇಲ್ಲಿ ಬಂದು ಒಂದು 25 ವರ್ಷ ಆಯಿತು. ಈ ಪೂರ್ಣ ಗುಣನಾದ ಭಗವಂತನಾದರೂ ಅವನಿಂದ ಅಷ್ಟು ಗುಣಗಳು ನಮ್ಮಲ್ಲಿ ಇಲ್ಲದೇ ಇದ್ರೂ ಅಲ್ಪ ಗುಣ ಅಂತ ಒಂದು ಇದೆ. ಅದೇ ಒಂದು ಕ್ರಿಯೇಟಿವಿಟಿ, ಅಂದರೆ ಭಕ್ತಿ. ಆ ಕ್ರಿಯೇಟಿವಿಟಿ ಏನು ಭಕ್ತಿ ಇದೆ, ಆ ಭಕ್ತಿಯಿಂದ ನಾವು ಭಗವಂತನ ಸೇವೆ ಮಾಡಿದರೆ, ಸೇವೆ ಅಂದರೆ ಏನು, ಎಲ್ಲ ಥರದ್ದು ಸೇವೆಗಳಿದೆ. ಇವು ಅಲಂಕಾರ ಅನ್ನೋದು ಮುಖ್ಯವಾದ ಸೇವೆ. ಆ ಅಲಂಕಾರ ಮಾಡಿ ನನ್ನನ್ನು ಈ ಒಂದು ಮಟ್ಟಕ್ಕೆ ದೇವರು ತಲುಪಿಸಿದ್ದಾನೆ. ಯಾಕೆಂದರೆ ಎಲ್ಲೋ ಇದ್ದ ನನ್ನನ್ನು ದೇವರೇ ನಂಬಿಕೆ ಇಲ್ಲದಿದ್ದ, ರಾಯರ ಮೇಲೆ ನಂಬಿಕೆ ಇಲ್ಲದಿದ್ದ ನನ್ನ ಅರ್ಚಕರನ್ನು ಮಾಡಿ ಅಲಂಕಾರ ಮಾಡಿಸ್ಕೊಂಡಿದ್ದಾನೆ ಪರಮಾತ್ಮನಿಗೆ. ಅವನಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ಬೋದು. ಮತ್ತು ಈ ಒಂದು ಭಕ್ತಿಯಿಂದ ಮತ್ತು ಸಾಮಾನ್ಯ ಜನಕ್ಕೆ ತಲುಪಿಸುವಂತಹ ಒಂದು ಭಕ್ತಿ ಸಿರಿ ಇದೆಯಲ್ಲ, ಇದಕ್ಕೂ ಬಹಳ ಧನ್ಯವಾದಗಳು ಹೇಳ್ತೀನಿ ನಾನು. ಇಲ್ಲಿ ಮಹಾಲಕ್ಷ್ಮಿ ದರ್ಶನ ಕೂಡ ಆಗ್ತಾ ಇದೆ. ಇಲ್ಲಿ ಉಡಿ ತುಂಬುವಂತಹ ಪದ್ಧತಿಗಳು ಕೂಡ ಇದೆ. ಯಾವ ಪದ್ಧತಿ, ಯಾವ ಆಚರಣೆಗಳಿದೆ ಅದನ್ನು ಇಲ್ಲಿ ಆಚರಿಸ್ತಾ ಇರುವಂತಹ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ಪ್ರತಿ ವರ್ಷದಿಂದ ಇದು ಸುಮಾರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಅನೇಕ ಭಕ್ತಾದಿಗಳು ಬಂದು ಅದರಲ್ಲಿ ಭಾಗವಹಿಸಿ ಸಾರ್ಥಕತೆ ಮಾಡಿ ಎಷ್ಟೋ ಜನಕ್ಕೆ ಅನುಗ್ರಹ ಆಗಿದೆ ಅಂತ ಬಂದು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗೋಪೂಜೆಗಳು ಕೂಡ ಇಲ್ಲಿ ನಡೆಯುತ್ತೆ. ಇನ್ನು ಗೋವನ್ನ ರಕ್ಷಣೆ ಕೂಡ ಮಾಡ್ತಿದ್ದಾರೆ. ಗೋವನ್ನ ಸಾಗಣೆ ಇಲ್ಲಿ ಸಾಕೋದು ಕೂಡ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗ ಒಂದಷ್ಟು ಗೋವುಗಳು ಕಲೆಕ್ಟ್ ಆಗಿದೆ. ಅದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಟ್ರಸ್ಟಿಗಳ ಮಾತು. ಇಲ್ಲಿಗೆ ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದೆ. ಪಾಂಡುರಂಗ ಗುರುವಾಯು ಕೃಷ್ಣ ಪಾಂಡುರಂಗ ದ್ವಾರಕನಾಥ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪೆಯ ಕೃಷ್ಣ ಪಾಂಡುರಂಗ